morning to everyone. Let us start with our basic first sem class about chemistry. Topic is atomic structure. In last class we have discussed about some postulates of Bohr's theory. Today we are going to discuss about success of Bohr's theory. Here Bohr has explained some concepts of atomic model which were developed by the model of an Rutherford atom. So Rutherford atomic model na ittukondu Bohr ಏನು ಮಾಡಿದ ಅಂದ್ರೆ ತನ್ನ theory develop ಮಾಡಿದ. So that is called as Bohr's theory of atom. So yesterday class we have discussed 7 postulates regarding the Bohr's theory. Today we are going to discuss about some success of Bohr's theory. Means in the atomic model, which are the concepts he was able to discuss, he was able to find out. Atomic model concept ನಲ್ಲಿ ಕೆಲವು ಟರ್ಮ್ಗಳನ್ನು ಅವನು ಏನು ಮಾಡ ಸಮರ್ಥಿಸಿಕೊಂಡ. ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ನಲ್ಲಿ ಕೆಲವು ವಿಷಯಗಳನ್ನ ಅವನು ಹೇಳಕ್ಕಾಗ್ಲಿಲ್ಲ. ಏನಪ್ಪಾ ಅಂದ್ರೆ ನ್ಯೂಕ್ಲಿಯಸ್ ದಿಂದ ಎಲೆಕ್ಟ್ರಾನ್ ನಡುವಕ್ಕೆ ಇರುವಂತ ಮಧ್ಯದಲ್ಲಿರುವಂತ ಡಿಸ್ಟೆನ್ಸ್ ಎಷ್ಟು, ಎನರ್ಜಿ ಲೆವೆಲ್ ಎನರ್ಜಿ ಎಷ್ಟಿರುತ್ತೆ, ಎಲೆಕ್ಟ್ರಾನ್ ಎಕ್ಸೈಟ್ ಮಾಡಬೇಕಂದ್ರೆ ಎಷ್ಟು ಎನರ್ಜಿ ಹತ್ತುತ್ತೆ, ಇವುಗಳ ಕೆಲವು ಕಾನ್ಸೆಪ್ಟ್ಗಳನ್ನ ಏನ್ ಮಾಡ್ಲಿಕ್ಕಾಗಿಲ್ಲ, ರುದರ್ಫೋರ್ಡ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗಿಲ್ಲ. ಆದ್ರೆ ಬೋರ್ ಏನ್ ಮಾಡ್ದ ಅಂದ್ರೆ ರುದರ್ಫೋರ್ಡ್ ಕಾನ್ಸೆಪ್ಟ್ ನ ಇಟ್ಕೊಂಡ್ಕಿಂದ ಕೆಲವು ಕಾನ್ಸೆಪ್ಟ್ಸ್ ಗಳನ್ನ ಏನ್ ಮಾಡ್ತಾವ ಸಕ್ಸಸ್ಫುಲಿ ಎಕ್ಸ್ಪ್ಲೇನ್ ಮಾಡಿದ. ಅವು ಯಾವುವು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸ್ನಾಗ ಕಲಿಯೋಣ. ಫಸ್ಟ್ ಟರ್ಮ್ ಇಸ್ ದಿ ಕಾನ್ಸೆಪ್ಟ್ ಆಫ್ ದಿ ಸ್ಟೇಷನರಿ ಆರ್ಬಿಟ್ಸ್ ವಿತ್ ಅ ಡೆಫಿನಿಟ್ ಅಮೌಂಟ್ ಆಫ್ ಎನರ್ಜಿ. ಸೊ ನಿನ್ನೆ ಹೇಳಿರೋ ತರ ಇದನ್ನ ನ್ಯೂಕ್ಲಿಯಸ್ ಅಂದಾಗ ಇದರ ಸುತ್ತಮುತ್ತಲು ಒಂದು ಆರ್ಬಿಟ್. ಸೊ ದಿಸ್ ಇಸ್ ಆರ್ಬಿಟ್ ಆರ್ ಇಟ್ ಇಸ್ ಕಾಲ್ಡ್ as a energy level. So Bohr ಏನ್ ಹೇಳಿದಪ್ಪ ಅಂದ್ರೆ if there is a nucleus there is a certain number of orbitals with a stationary orbits with a definite amount of energy. So ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇದು ಒಂದಿದೆ, ಇನ್ನೊಂದು ಆರ್ಬಿಟ್ ಇದೆ. ಸೊ ನಾವು ಬೇಸಿಕಲಿ ಶೆಲ್ಸ್ ಅಂತಾನು ಕರಿಬಹುದು. KLMN ಈ ಆರ್ಬಿಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ SPDF ಇದು ಯಾವ ತರ ಎಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಇನ್ಕ್ರೀಸ್ ಆಗುತ್ತೆ, ಶೆಲ್ಸ್ ಅಥವಾ ಎನರ್ಜಿ ಲೆವೆಲ್ಸ್ ಅನ್ಬಹುದು, ಶೆಲ್ಸ್ ಅನ್ಬಹುದು, ಆರ್ಬಿಟ್ಸ್ ಅನ್ಬಹುದು, ಇವುಗಳ ಸಂಖ್ಯೆ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾವು ಎಲ್ಲಾ ಒಂದು ಶೆಲ್ಗೆ ಅಥವಾ ಎನರ್ಜಿ ಲೆವೆಲ್ಗೆ ಇದನ್ನ K ಶೆಲ್ ಅಂತೀವಿ, ಇದನ್ನ KLMN ಅಂತ ಅನ್ಕೋತ ಹೋಗ್ತೀವಿ. ಸೊ ಇದನ್ನ ಇನ್ನೊಂದು ಏನ್ ಕರಿಬಹುದಪ್ಪ ಅಂದ್ರೆ ಎನರ್ಜಿ ಲೆವೆಲ್ಸ್. ಸೊ K is equal to N is equal to 1. First shell, second shell, third, first energy level, second energy level, third energy level ಅಂತಾನು ಕರ್ಕೊಂಡು ಹೋಗ್ತೀವಿ. ಒಂದೊಂದು ಎನರ್ಜಿ ಲೆವೆಲ್ಗೂ ತನ್ನದೇ ಆದಂತ ಒಂದು ಸರ್ಟೇನ್ ಎನರ್ಜಿ ಇರುತ್ತೆ. ನಿನ್ನೆ ಹೇಳಿದ್ದೀನಿ, ಆರ್ಬಿಟ್ಸ್ ಒಂದು ಆರ್ಬಿಟ್ಗೆ ಒಂದು ಸರ್ಟೇನ್ ಆದಂತ ಎನರ್ಜಿ ಇರುತ್ತೆ. ಆ ಸರ್ಟೇನ್ ಎನರ್ಜಿ ಅಂದ್ರೆ ನಿಮ್ಗೆ ಹೇಳಿದೆ 500 ಫಸ್ಟ್ ಆರ್ಬಿಟಲ್ ಎನರ್ಜಿ ಕೆಪಾಸಿಟಿ ಎಷ್ಟೇ 500 ಇರುತ್ತೆ, ಸೆಕೆಂಡ್ 700, ಥರ್ಡ್ 900, ಈ ತರ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಅದನ್ನ ಇಲ್ಲಿ ಹೇಳ್ತಾರೆ. ಇದು ಎದಕ್ಕೆ ಹೆಲ್ಪ್ ಆಗುತ್ತಪ್ಪ ಅಂದ್ರೆ ದಿ ಕಾನ್ಸೆಪ್ಟ್ ಆಫ್ ಸ್ಟೇಷನರಿ ಆರ್ಬಿಟ್ಸ್ ವಿತ್ ಡೆಫಿನಿಟ್ ಅಮೌಂಟ್ ಆಫ್ ಎನರ್ಜಿ. ಸೊ ಎಲ್ಲಾ ಆರ್ಬಿಟ್ಸ್ ತನ್ನದೇ ಆದಂತ ಒಂದು ಎನರ್ಜಿ ಇರುತ್ತೆ. ನೆಕ್ಸ್ಟ್ ಇಟ್ ಎಕ್ಸ್ಪ್ಲೇನ್ ದಿ ಸ್ಟೆಬಿಲಿಟಿ ಆಫ್ ಎನ್ ಆಟಮ್. ಆಟಮ್ಗಳು ಎದಕ್ಕೆ ಸ್ಟೇಬಲ್ ಆಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಕೆಬ್ಣನ ಒಂದು ಹೈ ಟೆಂಪರೇಚರ್ ನಲ್ಲಿ ಓವನ್ ನಲ್ಲಿ ಇಟ್ಟಾಗ ಕೆಬ್ಬಣ ಏನಾಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಕೆಬ್ಣನೇ ಮೆಟಲ್ ಆಗಿರ್ಬೋದು, ಐರನ್ ಆಗಿರ್ಬೋದು ಅಥವಾ ಗೋಲ್ಡ್ ಆಗಿರಬಹುದು, ಸರ್ಟೇನ್ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ಕೋತ ಹೋದಾಗ 100 ಡಿಗ್ರಿ, 200 ಡಿಗ್ರಿ, 300 ಡಿಗ್ರಿ, 400, 500 ಈ ತರ ಇನ್ಕ್ರೀಸ್ ಮಾಡ್ಕೋತ ಹೋದಾಗ ಮೆಟಲ್ ನಲ್ಲಿ ಏನಾಗುತ್ತೆ ಬದಲಾವಣೆಗಳಾಗುತ್ತೆ. ಸ್ಟೆಬಿಲಿಟಿ ಏನಾಗುತ್ತೆ ಸ್ಟೆಬಿಲಿಟಿ ಏನಾಗುತ್ತೆ ಹಿಂದೆ ಮುಂದೆ ಆಗುತ್ತೆ, ಕಡಿಮೆ ಆಗುತ್ತೆ, ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ, ಫಿಸಿಕಲ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ
ಆಟಮ್ಸ್ ಗಳ ಸ್ಟೇಬಲ್ ಎದಕ್ಕಿರ್ತಾವ ಹೆಂಗಿರ್ತಾವ ಅನ್ನೋದು ನಾವು ಬೋರ್ಸ್ ಥಿಯರಿ ಮುಖಾಂತರ ಕಲಿತೀವಿ. ಇಟ್ ಎಕ್ಸ್ಪ್ಲೇನ್ ದಿ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅಂಡ್ ಹೈಡ್ರೋಜನ್ ಲೈಕ್ ಸ್ಪೀಸೀಸ್. ಸೊ ಹೈಡ್ರೋಜನ್ ಅಲ್ಲಿ ಹೈಡ್ರೋಜನ್ ಏನು H atom with with atomic number 1, so 1s1. so ಮೊದಲನೇ ಆರ್ಬಿಟ್ ನಲ್ಲಿ ಒಂದೇ ಇಲೆಕ್ಟ್ರಾನ್ ಇದೆ. ಸೊ ಬೋರ್ಸ್ ಥಿಯರಿ ಏನ್ ಮಾಡುತ್ತಪ್ಪ ಅಂದ್ರೆ ಹೈಡ್ರೋಜನ್ ಅಂದ್ರೆ ಔಟರ್ ಶೆಲ್ ನಲ್ಲಿ ಈ ಶೆಲ್ ನಲ್ಲಿ ಒಂದೇ ಇಲೆಕ್ಟ್ರಾನ್ ಇರುವಂತಹ ಯಾವುದೇ ಸ್ಪೀಸೀಸ್ ಆಗಿರಬಹುದು, ಹೀಲಿಯಂ ಆಗಿರಬಹುದು, ಲಿಥಿಯಂ ಆಗಿರಬಹುದು, Li2+ Be3+ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಅಂದ್ರೆ ಸಿಂಗಲ್ ಇಲೆಕ್ಟ್ರಾನ್ ಮಾಲಿಕ್ಯೂಲ್ಸ್ ಕಾನ್ಸೆಪ್ಟ್ ಗಳನ್ನ ನಾವೇನು ಬೋರ್ಸ್ ಥಿಯರಿ ಮುಖಾಂತರ ಹೇಳಬಹುದು. ಅಂದ್ರ ಈಗ ಹೈಡ್ರೋಜನ್ 1s1 ಒಂದೇ ಎಲೆಕ್ಟ್ರಾನ್ ಇದೆ. ಸೊ ಇದು ಒಂದು ಎಲೆಕ್ಟ್ರಾನ್ ರೊಟೇಟ್ ಆಗ್ತದೆ. ಈ ಹೀಲಿಯಂ ಪ್ಲಸ್ ಅಂದ್ರೆ ಹೀಲಿಯಂ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು 2. ಸೊ ನಾ ಏನ್ ಮಾಡ್ತೀನಿ ಹೀಲಿಯಂ ಪ್ಲಸ್ ಅಂತೀನಿ. ಪ್ಲಸ್ ಅಂದಾಗ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಇಲೆಕ್ಟ್ರಾನ್ ಹೋಗಿರುತ್ತೆ. ಅಟಾಮಿಕ್ ಆರ್ಬಿಟಲ್ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಉಳಿಯುತ್ತೆ ಮತ್ತೆ ಹೊಳ್ಳಿ ಒಂದು ಇಲೆಕ್ಟ್ರಾನ್ ಉಳಿಯುತ್ತೆ. ಅಂದ್ರ ಅಟಾಮಿಕ್ ಆರ್ಬಿಟಲ್ ನಲ್ಲಿ ಒಂದೇ ಇಲೆಕ್ಟ್ರಾನ್ ಇರುವಂತಹ ಮಾಲಿಕ್ಯೂಲ್ಸ್ ಸ್ಪೀಸೀಸ್ ನ ಅದರ ಸ್ಪೆಕ್ಟ್ರಾ ಬಗ್ಗೆ ಏನು ನಮಗೆ ಬೋರ್ಸ್ ಥಿಯರಿ ಮಾಹಿತಿ ಕೊಡುತ್ತೆ. ಇಟ್ ಎಕ್ಸ್ಪ್ಲೇನ್ ದಿ ಕ್ಯಾಲ್ಕುಲೇಷನ್ ಆಫ್ ರೇಡಿಯೈ ಆಫ್ ಎನರ್ಜಿ ಅಂಡ್ ವೇರಿಯಸ್ ಆರ್ಬಿಟ್ಸ್ ಇನ್ ಹೈಡ್ರೋಜನ್ ಆಟಮ್. ಸೊ ಇದು ಏನ್ ಹೆಲ್ಪ್ ಮಾಡುತ್ತಪ್ಪ ಅಂದ್ರೆ ನ್ಯೂಕ್ಲಿಯಸ್ ಮತ್ತು ಇಲೆಕ್ಟ್ರಾನ್ಸ್ ನಡುಬರ್ಕಿರುವಂತಹ ಡಿಸ್ಟೆನ್ಸ್ ಮತ್ತು ವೇರಿಯಸ್ ಎನರ್ಜಿ ಆರ್ಬಿಟ್ಸ್ ನ ಎನರ್ಜಿ ಲೆವೆಲ್ ನ ನಾವು ಏನ್ ಮಾಡಬಹುದು ಬೋರ್ಸ್ ಥಿಯರಿ ಮುಖಾಂತರ ಕಂಡು ಹಿಡಿಯಬಹುದು. ಅಂದ್ರ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಇಲೆಕ್ಟ್ರಾನ್ ಇದೇನಾಗುತ್ತೆ ರೇಡಿಯಸ್ ಆಗುತ್ತೆ. ಸೊ ಈ ಸರ್ಕ್ಯುಲರ್ ಆರ್ಬಿಟಲ್ ರೇಡಿಯಸ್ ನ ಇದು ಒಂದೇ ಆರ್ಬಿಟಲ್ ಆಗಿರಬಹುದು, ನೆಕ್ಸ್ಟ್ ಆರ್ಬಿಟಲ್ ಆಗಿರಬಹುದು, ಅದರ ರೇಡಿಯಸ್ ನ ನಾವು ಬೋರ್ಸ್ ಥಿಯರಿ ಮುಖಾಂತರ ಕಂಡು ಹಿಡಿಯಬಹುದು. ನೆಕ್ಸ್ಟ್ ಇಟ್ ಆಲ್ಸೋ ಎಕ್ಸ್ಪ್ಲೇನ್ಸ್ ದಿ ಎನರ್ಜಿ ಆಫ್ ವೇರಿಯಸ್ ಆರ್ಬಿಟ್ಸ್ ಆಫ್ ಹೈಡ್ರೋಜನ್ ಆಟಮ್. ಸೊ ಹೈಡ್ರೋಜನ್ ಆಟಮ್ ನಲ್ಲಿ ಆರ್ಬಿಟಲ್ ಏನಿದೆ ಅಂದ್ರೆ ಎನರ್ಜಿ ಲೆವೆಲ್ ಏನಿದೆಯಲ್ಲ ಅದನ್ನು ನಾವು ಕೂಡ ಕಂಡು ಹಿಡಿಯಬಹುದು. ನಿನ್ನೆ E=hν ಅಂತ ಫಾರ್ಮುಲಾ ಹೇಳಿರಲ್ಲ, ಆ ಫಾರ್ಮುಲಾ ಮುಖಾಂತರ ನಾವು ಏನ್ ಮಾಡಬಹುದು ಇದರ ಎನರ್ಜಿ ಲೆವೆಲ್ ಗ್ರೌಂಡ್ ಲೆವೆಲ್ ಎನರ್ಜಿ ಲೆವೆಲ್ ನ ನಾವು ಕಂಡು ಹಿಡಿಯಬಹುದು. ನೆಕ್ಸ್ಟ್ ದಿ ವ್ಯಾಲ್ಯೂ ಆಫ್ ರೆಡ್ಬರ್ಗ್ ಕಾನ್ಸ್ಟೆಂಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ಬೋರ್ಸ್ ಥಿಯರಿ. ರೆಡ್ಬರ್ಗ್ ಕಾನ್ಸ್ಟೆಂಟ್ ಅನ್ನೋದು ಏನಿದೆ ಇದು R ಅಂತ ಒಂದು ಬರುತ್ತೆ. ಎರಡು ಎನರ್ಜಿ ನಡು ಬರುತ್ತೆ ಅಂದ್ರೆ ಈಗ ಒಂದಕ್ಕಿಂತ ಹೆಚ್ಚಿ ಎನರ್ಜಿ ಲೆವೆಲ್ಸ್ ಇದ್ದು ಆ ಟೈಮ್ನಾಗ ನಾನು ನಿನ್ನೆ ಹೇಳಿದೆ ಒಂದು ಎಲೆಕ್ಟ್ರಾನ್ಗೆ ನಾವು ಏನ್ ಮಾಡ್ತೀವಿ ಸ್ವಲ್ಪ ಎನರ್ಜಿನ ಪ್ರೊವೈಡ್ ಮಾಡಿದಾಗ ಅದೇನಾಗುತ್ತೆ ಎಕ್ಸೈಟ್ ಆಗುತ್ತೆ ಮತ್ತು ಎನರ್ಜಿ ರೇಡಿಯೇಟ್ ಆದ್ಮೇಲೆ ಅದು ತನ್ನ ಗ್ರೌಂಡ್ ಸ್ಟೇಟಿಗೆ ಬಂದು ಕುಂದಿರುತ್ತಂತೆ ಹೇಳ್ತೀನಿ. ಆ ಟೈಮ್ ಅದು ಎನರ್ಜಿ ಲೆವೆಲ್ ಡಿಫರೆನ್ಸ್ ಕಂಡು ಹಿಡಿಬೇಕಾದಾಗ ನಮ್ಗೆ ಏನ್ ವ್ಯಾಲ್ಯೂ ಬರುತ್ತೆ ಒಂದು ಕಾನ್ಸ್ಟೆಂಟ್ ಬರುತ್ತೆ. ಆ ರೆಡ್ಬರ್ಗ್ ಅದು ಕಾನ್ಸ್ಟೆಂಟ್ ಏನಪ್ಪಾ ಅಂದ್ರೆ ರೆಡ್ಬರ್ಗ್ ಕಾನ್ಸ್ಟೆಂಟ್. ಆ ರೆಡ್ಬರ್ಗ್ ಕಾನ್ಸ್ಟೆಂಟ್ ಎಷ್ಟಿದೆ ಅಂದ್ರೆ 10967800 per meter. The wave number of the spectral lines are calculated from Bohr's theory are in a good agreement. ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದಕ್ಕೂ ಮತ್ತೆ ಥೆರಾಟಿಕಲ್ ವ್ಯಾಲ್ಯೂ ಕಂಡು ಹಿಡಿದಿದ್ದಕ್ಕೂ ಏನಾಗುತ್ತಪ್ಪ ಅಂದ್ರೆ ವ್ಯಾಲ್ಯೂಸ್ ಸೇಮ್ ಬರುತ್ತೆ. ಎದ್ರದ್ದು ವೇವ್ ನಂಬರ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಮತ್ತು ಎಕ್ಸ್ಪೆರಿಮೆಂಟ್ ಮುಖಾಂತರ ನೋಡಿದ್ದು ಎರಡರ ವ್ಯಾಲ್ಯೂ ಏನ್ ಬರುತ್ತೆ ನಿಯರೆಸ್ಟ್ ವ್ಯಾಲ್ಯೂ ಬರುತ್ತೆ. ಹಾಗಾಗಿ ಇಟ್ ಈಸ್ ಗುಡ್ ಅಗ್ರಿಮೆಂಟ್ ವಿತ್ ದಿ ಎಕ್ಸ್ಪೆರಿಮೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಥಿಯರಿ. ಇದೇನಾಯ್ತು ಸಕ್ಸಸ್ ಆಯ್ತು. ಅವ ಏನೇನ್ ಥಿಯರಿ ಎಕ್ಸ್ಪ್ಲೇನ್ ಮಾಡ್ದ ಅನ್ನೋದೇನಿದೆ 1 2 3 6 ಪಾಯಿಂಟ್ಸ್ ನ ಅವನು ಸಕ್ಸಸ್ಫುಲಿ ಏನಾಯ್ತು ಬೋರ್ಸ್ ಥಿಯರಿನ ಎಕ್ಸ್ಪ್ಲೇನ್ ಮಾಡ್ದ. ಅದೇ ತರ ಕೆಲವು ಪಾಯಿಂಟ್ಸ್ ನ ಕೆಲವು ಟಾಪಿಕ್ಸ್ ನ ಅವನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗಿಲ್ಲ. ಬೋರ್ ವಾಸ್ ಅನೇಬಲ್ ಟು ಎಕ್ಸ್ಪ್ಲೇನ್ ಸಮ್ ಥಿಯರೀಸ್, ಸೊ ವಿ ಆರ್ ಕಾಲಿಂಗ್ ದಮ್ ಆಸ್ ಅ ಲಿಮಿಟೇಷನ್ಸ್. ಮೊದಲನೇದ್ದೇನು ಬೋರ್ಸ್ ಥಿಯರಿ ಕ್ಯಾನ್
explain the spectrum of a given by one electron. ಅಂದ್ರ ಬೋರ್ಸ್ ಥಿಯರಿ ಏನಾಗ್ತಿತ್ತಪ್ಪ ಅಂದ್ರ ಆರ್ಬಿಟಲ್ ನಲ್ಲಿ ಒಂದೇ ಎಲೆಕ್ಟ್ರಾನ್ ಇದ್ರೆ ಒಂದು ಥಿಯರಿ ಸಕ್ಸಸ್ಫುಲ್ ಆಗ್ತಿದ್ದು. ಈಗ ಒಂದ್ ವೇಳೆ ಎರಡು ಎಲೆಕ್ಟ್ರಾನ್ ಇದ್ದು ಅಂದ್ರೆ ಹೀಲಿಯಂ ತಗೊಳ್ಳೋಣ. ಹೀಲಿಯಂ ನಲ್ಲಿ ಏನಾಗುತ್ತಪ್ಪ ಅಂದ್ರೆ ಎರಡು ಅಟಾಮಿಕ್ ನಂಬರ್ 2 ಇದೆ. ಸೊ ಒನ್ ಆರ್ಬಿಟಲ್ ನಲ್ಲಿ ಏನಿದೆ 1s2 ಅಂದ್ರೆ s ಆರ್ಬಿಟಲ್ ನಲ್ಲಿ ಎಷ್ಟಿದೆ ಎಲೆಕ್ಟ್ರಾನ್ಸ್ 2 ಇದೆ. ಈ ಎರಡು ಎಲೆಕ್ಟ್ರಾನ್ ಇತ್ತಂದ್ರ ಬೋರ್ಸ್ ಥಿಯರಿ ನಾವು ಅಪ್ಲೈ ಮಾಡ್ಲಿಕ್ಕೆ ಆಗ್ತಿತ್ತಲ್ಲ. ಎರಡು ಎಲೆಕ್ಟ್ರಾನ್ ಇದ್ದಾಗ ಒಂದು ಥಿಯರಿ ಏನಾಗ್ತಿತ್ತು ಫೇಲ್ಯೂರ್ ಆಗ್ತಿತ್ತು. ಎರಡಾಗ್ಲಿ ಎರಡಕ್ಕಿಂತ ಹೆಚ್ಚಿನ ಎಲೆಕ್ಟ್ರಾನ್ಸ್ ಇದ್ದು ಅಂದ್ರೆ ಅಟಾಮಿಕ್ ಆರ್ಬಿಟಲ್ಸ್ ನಾಗ ಬೋರ್ಸ್ ಥಿಯರಿ ವಾಸ್ ಅನೇಬಲ್ ಟು ಫೈಂಡ್ ಔಟ್ ದ ಫಾಲೋವಿಂಗ್ ಕೀಸ್. It failed to explain Zeeman and Stark effect. ಇದು ನಿಮಗೆ ಹೊಸ ವರ್ಡ್ ಆಗಿರಬಹುದು, ಝೀಮನ್ ಮತ್ತು ಸ್ಟಾರ್ಕ್ ಇಫೆಕ್ಟ್. ಝೀಮನ್ ಸ್ಟಾರ್ಕ್ ಇಫೆಕ್ಟ್ ಅಂತಂದ್ರೆ ಏನಪ್ಪಾ, ಏನ್ ಝೀಮನ್ ಇಫೆಕ್ಟ್, ಏನ್ ಸ್ಟಾರ್ಕ್ ಇಫೆಕ್ಟ್? ನಾವು ಸ್ಪೆಕ್ಟ್ರಾ ಅಂತ ಕರಿತೀವಿ. ಸ್ಪೆಕ್ಟ್ರಾ ಅಂದ್ರೆ ಈ ತರ ಸೊ ಸ್ಪೆಕ್ಟ್ರಾ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಈ ತರ ನಮ್ಗೆ ಏನಾಗುತ್ತೆ ಅಂದ್ರೆ ಮಾಲಿಕ್ಯೂಲ್ಸ್ ನ ಸ್ಪೆಕ್ಟ್ರೋಸ್ಕೋಪಿ ಅನಾಲಿಸಿಸ್ ಮಾಡುವಾಗ ನಮ್ಗೆ ಏನ್ ಬರುತ್ತೆ, ಬ್ಯಾಂಡ್ ಬರುತ್ತೆ. ಸೊ ಝೀಮನ್ ಇಫೆಕ್ಟ್ ಏನಪ್ಪಾ ಅಂದ್ರೆ what is Zeeman effect? It has been observed when ಈಗ ನ್ಯೂಕ್ಲಿಯಸ್ ನಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಎರಡು ಎನರ್ಜಿ ಲೆವೆಲ್ ಇದೆ. ಇದನ್ನ ಏನಂತೀನಿ, n = 1 n = 2. ಸೊ ಎರಡು ಎನರ್ಜಿ ಲೆವೆಲ್ ಇದೆ, E2 ಮತ್ತೆ E1. ಒಳಗಿಂದ ಫಸ್ಟ್ ನ E1 ಅಂತೀನಿ, ಇದನ್ನ E2 ಅಂತೀನಿ. It has been observed that when an excited atom which gives the lines of spectrum is put in a magnetic field, ಈ electrons ನಾನು ಸ್ವಲ್ಪ ಎನರ್ಜಿ ಪ್ರೊವೈಡ್ ಮಾಡಿದಾಗ it gets excited. ಎಕ್ಸೈಟೆಡ್ ಆಗಿರುವಂತ ಎಲೆಕ್ಟ್ರಾನ್ ನ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ನಡಬಾರ್ದು, ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ಈ ಎಕ್ಸೈಟೆಡ್ ಆಗಿರುವಂತ ಎಲೆಕ್ಟ್ರಾನ್ ನ ಈ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ತಂದಿಟ್ಟಾಗ it gives a spectrum. Its spectral lines are further split up into closely spaced lines. So ಈ ಸ್ಪೆಕ್ಟ್ರಲ್ ಲೈನ್ ಏನಾಗುತ್ತಪ್ಪ ಅಂದ್ರೆ ಈ ತರ ಏನಾಗುತ್ತೆ, ಕಾಣಿಸುತ್ತೆ. ಈ ತರ ಕಾಣಿಸಿದಾಗ this is called as Zeeman effect. ಅಂದ್ರೆ ಇಲೆಕ್ಟ್ರಾನ್ ನ ಎಕ್ಸೈಟೆಡ್ ಮಾಡಿದಾಗ ಆ ಇಲೆಕ್ಟ್ರಾನ್ ತಂದು ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಇಟ್ಟಾಗ ನಮಗೆ ಏನ್ ಯಾವ ತರ ಸ್ಪೆಕ್ಟ್ರಮ್ ಬರುತ್ತೆ ಅಂದ್ರೆ ಈ ತರ ಸ್ಪೆಕ್ಟ್ರಮ್ ಬರುತ್ತೆ. ಕ್ಲೋಸ್ಲಿ ಅಂದ್ರೆ ಇಲ್ಲಿ ಲೈನ್ಸ್ ಇದೆ ಆದ್ರೆ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಯಾವ ತರ ಕಾಣ್ತಾ ಇದೆ, ಇಟ್ ಇಸ್ ಲುಕಿಂಗ್ ಲೈಕ್ ಎನ್ ಅ ಬ್ಯಾಂಡ್. It is looking like a band. This effect is called as Zeeman effect. Same thing. When an excited electron is placed under a electric field, ಎಕ್ಸೈಟೆಡ್ ಆಗಿರುವಂತ ಎಲೆಕ್ಟ್ರಾನ್ ನ ಏನ್ ಮಾಡ್ತೀನಿ, ಈಗ ಮ್ಯಾಗ್ನೆಟ್ ನಲ್ಲಿ ಇಡೋದಿಲ್ಲ. ಎಲ್ಲಿ ಇಡ್ತೀನಪ್ಪ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಇಡ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಇದ್ದಾಗ ಲೈನ್ಸ್ ಆರ್ ಫೈನ್ಲಿ ಡಿವೈಡೆಡ್. ಅಂದ್ರೆ ಲೈನ್ಸ್ ಸ್ಪೆಕ್ಟ್ರಮ್ ಯಾವ ತರ ಇದೆ ಅಂದ್ರೆ ಈ ತರ ಇದೆ. ಒಂದು ಲೈನ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಗ್ಯಾಪ್ ಇಟ್ಟು ಇನ್ನೊಂದು ಲೈನ್ ಇದೆ. ಸೊ ಇದು ಏನಾಗುತ್ತೆ ಅಂದ್ರೆ ಕ್ಲಿಯರ್ ಆಗಿ ವಿಸಿಬಿಲಿಟಿ ಇದೆ. ಈ ತರ ಸ್ಪೆಕ್ಟ್ರಮ್ ಎದಕ್ ಬರ್ತಾ ಇದೆ ಅನ್ನೋದು ನಾವು ಬೋರ್ಸ್ ಥಿಯರಿ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಸ್ಪೆಕ್ಟ್ರಮ್ ನಾವು ಏನಂತ ಕರಿತೀವಿ, ಸ್ಟಾರ್ಕ್ ಇಫೆಕ್ಟ್ ಅಂತ ಕರಿತೀವಿ. ಝೀಮನ್ ಇಫೆಕ್ಟ್ ಅಂದ್ರೆ ಏನು, when an excited electron is placed under a magnetic field, it shows the spectrum of a closely packed band. This is called as a Zeeman effect. Zeeman effect ಏನಪ್ಪಾ ಅಂದ್ರೆ ಒಂದು ಎಕ್ಸೈಟ್ ಮಾಡಿರುವಂತ ಇಲೆಕ್ಟ್ರಾನ್ ಅದನ್ನ ತೆಗೆದು ಒಯ್ದು ನಾನು ಎಲ್ಲಿ ಪ್ಲೇಸ್ ಮಾಡ್ತೀನಿ ಅಂದ್ರೆ ಎರಡು ಪವರ್ಫುಲ್ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ ನಡುವೆ ಇಟ್ಟಾಗ
ಇಟ್ ಗಿವ್ಸ್ ಅ ಸ್ಪೆಕ್ಟ್ರಮ್. ಆ ಸ್ಪೆಕ್ಟ್ರಮ್ ಯಾವ ತರ ಇರುತ್ತೆ, ಬ್ಯಾಂಡ್ ತರ ಇರುತ್ತೆ, ಕ್ಲೋಸ್ಲಿ ಪ್ಯಾಕ್ಡ್ ಬ್ಯಾಂಡ್ ಆಫ್ ಲೈನ್ಸ್ ತರ ಇರುತ್ತೆ. ಅದಕ್ಕೆ ನಾ ಏನಂತೀನಿ, ಝೀಮನ್ ಇಫೆಕ್ಟ್ ಅಂತ ಅಂತೀನಿ. ಅದೇ ಎಲೆಕ್ಟ್ರಾನ್ ಎಕ್ಸೈಟೆಡ್ ಆಗಿರುವಂತ ಎಲೆಕ್ಟ್ರಾನ್ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಇಟ್ಟಾಗ ಇಟ್ ಗಿವ್ಸ್ ಫೈನ್ ಡಿವೈಡೆಡ್ ಲೈನ್ಸ್. ಇಟ್ ಗಿವ್ಸ್ ಅ ಫೈನ್ ಡಿವೈಡೆಡ್ ಲೈನ್ಸ್, ದಟ್ ಈಸ್ ಕಾಲ್ಡ್ ಆಸ್ ದಿ ಸ್ಟಾರ್ಕ್ ಇಫೆಕ್ಟ್. ನಾವೇನಂತ ಕರಿತೀವಿ, ಸ್ಟಾರ್ಕ್ ಇಫೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್, Bose assumed that, so next point ಏನು limitation ದು, Bose assumed that an electron behaves as a particle. ಬೋರ್ನ್ ಥಿಯರಿ ಪ್ರಕಾರ ಏನ್ ಹೇಳ್ತಾನಂದ್ರೆ an electron behaves as a particle. ನಾವು ಯಾವಾಗ 8th 9th ಇಂದ ಕಲಿತಾ ಬಂದಿವೆ ಏನು, a wave, ಡ್ಯುಯಲ್ ನೇಚರ್ ಆಫ್ ಲೈಟ್ ಅಂತ ಕೇಳಿರಲ್ಲ ಎಲ್ಲರೂ, ಡಿ ಬ್ರೊಗ್ಲಿಸ್ ಥಿಯರಿ. A particle behaves, a wave particle behaves as a particle as well as a wave. It behaves as a particle. ಆದ್ರೆ ಬೋರ್ ಏನ್ ತಿಳ್ಕೊಂಡಿದೆ, an electron behaves as a particle only. ಏನಿದೆ, ಏನಂತ ಹೇಳ್ತಾನವ, ಪಾರ್ಟಿಕಲ್ ತರ ಅಷ್ಟೇ ಬಿಹೇವ್ ಮಾಡುತ್ತೆ, ವೇವ್ ತರ ಬಿಹೇವ್ ಮಾಡೋದಿಲ್ಲ ಅಂತ ಅಸ್ಯೂಮ್ ಮಾಡಿದ್ದ. ಅವನ ಪ್ರಕಾರ ಏನು, ಬೋರ್ ಏನ್ ಹೇಳ್ದ, ಬೋರ್ ಅಸ್ಯೂಮ್ಡ್ ದಟ್ an electron behaves as a particle. ಅವನ ಪ್ರಕಾರ ಅವನ್ ಆಕ್ಚುಲಿ ಇಲೆಕ್ಟ್ರಾನ್ ಏನಿದೆ, ಎರಡು ಇದೆ, ಪಾರ್ಟಿಕಲ್ ಕ್ಯಾರೆಕ್ಟರ್ ಇದೆ, ವೇವ್ ಕ್ಯಾರೆಕ್ಟರ್ ಇದೆ. ಆದ್ರೆ ಅವನ್ ಏನ್ ಅನ್ಕೊಂಡಿದ್ದ, ಇಲೆಕ್ಟ್ರಾನ್ ಏನು ಒಂದೇ ತರ ಕ್ಯಾರೆಕ್ಟರ್ ಇದೆ, ಅದು ಏನದು ಪಾರ್ಟಿಕಲ್. ಬಟ್ ಡಿ ಬ್ರಾಗ್ಲಿ ಏನ್ ಮಾಡ್ದ ಅಂದ್ರ ಈ ಥಿಯರಿನ ತಪ್ಪಂತ ಹೇಳ್ದ. ಸೊ ಯಾವ ತರ ಹೇಳ್ತಾರಪ್ಪ ಅಂದ್ರೆ, ಡಿ ಬ್ರಾಗ್ಲಿ ಥಿಯರಿ ಆಫ್ ಡ್ಯುಯಲ್ ನೇಚರ್ ಆಫ್ ಲೈಟ್ ಅಂತ ಕಲ್ತಿರಬಹುದು. ಡ್ಯುಯಲ್ ನೇಚರ್ ಆಫ್ ಲೈಟ್ ಅಲ್ಲಿ ಲೈಟ್ ಪಾರ್ಟಿಕಲ್ಸ್ ಬಿಹೇವ್ ಆಸ್ ವೇವ್ ಆಸ್ ವೆಲ್ ಆಸ್ ಅ ಪಾರ್ಟಿಕಲ್. ವೇವ್ ಅಂತಾನು ಭಾವಿಸ್ತೀವಿ ಮತ್ತು ಪಾರ್ಟಿಕಲ್ ಅಂತಾನು ಭಾವಿಸ್ತೀವಿ. ಅದೇ ತರ ಇಲೆಕ್ಟ್ರಾನ್, ಬೋರ್ ಏನಂತ ಹೇಳದಪ್ಪ ಅಂದ್ರ, ಇಲೆಕ್ಟ್ರಾನ್ ಓನ್ಲಿ ಬಿಹೇವ್ಸ್ ಆಸ್ ಅ ಪಾರ್ಟಿಕಲ್ ಬಟ್ ನಾಟ್ ಆಸ್ ಅ ವೇವ್. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಲಿಮಿಟೇಷನ್ ಬರುತ್ತೆ. ಅಂದ್ರೆ ಇಲೆಕ್ಟ್ರಾನ್ ಎರಡು ಬಿಹೇವಿಯರ್ ಇದೆ. ಇಲೆಕ್ಟ್ರಾನ್ ಕ್ಯಾನ್ ಆಕ್ಟ್ ಆಸ್ ಅ ಪಾರ್ಟಿಕಲ್ ಆಸ್ ವೆಲ್ ಆಸ್ ಅ ವೇವ್. ಬೋರ್ ಥಿಯರಿ ಪ್ರೊವೈಡ್ ನೋ ಎಕ್ಸ್ಪ್ಲನೇಷನ್ ಫಾರ್ ಫೈನ್ ಸ್ಪೆಕ್ಟ್ರಮ್. ಬೋರ್ ಥಿಯರಿ ಕೆಲವು ಇಲೆಕ್ಟ್ರಾನ್ಸ್ ಗಳನ್ನ ನಾವು ಅನಲೈಸಿಸ್ ಮಾಡಿದಾಗ ಫೈನ್ ಸ್ಪೆಕ್ಟ್ರಮ್ ಬಂತು. ಅದು ಎದಕ್ ಬಂತು ಅನ್ನೋದು ಅವನಿಗೆ ಕಾರಣ ಕೊಡ್ಲಿಕ್ಕೆ ಆಗಲಿಲ್ಲ. Bose assumed that electron is revolving around the nucleus in a circular orbit situated at a fixed distance from the nucleus with a fixed velocity. Bose ಪ್ರಕಾರ ಏನಾಗಿತ್ತಪ್ಪ ಅಂದ್ರೆ, ಅವನು ಒಂದೇ ಇಲೆಕ್ಟ್ರಾನ್ ಬಗ್ಗೆ ಹೇಳ್ತಾ ಇದ್ದ. ಇಲ್ಲಿ ಸ್ಟಾರ್ಟಿಂಗ್ ನಾವು ನೋಡಿವಿ, ಬೋರ್ಸ್ ಥಿಯರಿ ಕ್ಯಾನ್ ಎಕ್ಸ್ಪ್ಲೇನ್ಸ್ ದಿ ಸ್ಪೆಕ್ಟ್ರಮ್ ಆಫ್ ಗಿವನ್ ಬೈ ಓನ್ಲಿ ಒನ್ ಎಲೆಕ್ಟ್ರಾನ್. ಅವನ ಪ್ರಕಾರ ಒಂದೇ ಆರ್ಬಿಟ್ ಇತ್ತು ಅಂತ ಲೆಕ್ಕದಲ್ಲಿ ಮಾತಾಡಿದ. ಬಟ್ ನಾವು ಮಾಲಿಕ್ಯೂಲ್ಸ್ ನ ಸ್ಟಡಿ ಮಾಡ್ಕೋತ ಹೋದಾಗ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ಅಲ್ಲಿ ಒಂದೇ ಎನರ್ಜಿ ಲೆವೆಲ್ ಇಲ್ಲ, ಅಲ್ಲಿ ಸಾಕಷ್ಟು ನಾವು ಎಲಿಮೆಂಟ್ಸ್ ಪಿರಿಯಾಡಿಕ್ ಟೇಬಲ್ಸ್ ನಲ್ಲಿ ಎಲಿಮೆಂಟ್ಸ್ ಯಾವ ತರ ನಾವು ಮೇಲಿಂದ ಕೆಳಗಡೆ ಬರ್ತಾ ಹೋಗುತ್ತೆ, ಎನರ್ಜಿ ಅಟಾಮಿಕ್ ನಂಬರು ಇನ್ಕ್ರೀಸ್ ಆಗುತ್ತೆ. ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆದಾಗ ಆಬ್ವಿಯಸ್ಲಿ ಇಲೆಕ್ಟ್ರಾನ್ಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಇಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ, ಆರ್ಬಿಟಲ್ಸ್ ಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಆದ್ರೆ ಇವ ಏನ್ ಹೇಳಿದ್ದ ಅಂದ್ರೆ, ಎಲ್ಲಾ ಇಲೆಕ್ಟ್ರಾನ್ಸ್ ಗಳು ಫಿಕ್ಸ್ಡ್ ರೇಡಿಯಸ್ ನಲ್ಲಿ ಇರುತ್ತೆ. ಅಂದ್ರೆ ಈಗ ಅವನ ಪ್ರಕಾರ ಒಂದೇ ಇಲೆಕ್ಟ್ರಾನ್ ಒಂದೇ ಆರ್ಬಿಟ್. ಬಟ್ ನಾವು ಮುಂದೆ ಫರ್ದರ್ ಸ್ಟಡಿ ಮಾಡ್ಕೋತ ಬಂದಾಗ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ, ಒಂದು ಆರ್ಬಿಟಲ್ ಇಲ್ಲ, ಅಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಆರ್ಬಿಟಲ್ ಇದೆ. ಎಲ್ಲ ಆರ್ಬಿಟಲ್ ನ್ಯೂಕ್ಲಿಯಸ್ ದಿಂದ ಒಂದು ಸರ್ಟೈನ್ ಡಿಸ್ಟೆನ್ಸ್ ನಲ್ಲಿ ದೂರವಿದೆ ಅಂತ ನಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. ಪ್ಲಸ್ ವೆಲಾಸಿಟಿ, ಹೈಯರ್ ದಿ ರೇಡಿಯಸ್ ಲೋವರ್ ದಿ ವೆಲಾಸಿಟಿ, ಲೋವರ್ ದಿ ರೇಡಿಯಸ್ ಹೈಯರ್ ದಿ ವೆಲಾಸಿಟಿ. ಸೊ ವೆಲಾಸಿಟಿನೂ ಏನಾಗುತ್ತೆ, ಎನರ್ಜಿ ಲೆವೆಲ್ ಹೆಚ್ಚಾದಂಗ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಈ ಥಿಯರೀಸ್ ಗಳನ್ನ ಏನಾಗುತ್ತಪ್ಪ ಅಂದ್ರೆ, ಬೋರ್ಸ್ ವಾಸ್ ಅನೇಬಲ್ ಟು ಎಕ್ಸ್ಪ್ಲೇನ್. So this is all about the Bohr's
theory. In next class we are going to discuss about dual nature of radiation and matter and de Broglie relations. Please subscribe, comment and give share and like us. If you have any kind of doubt, please ask in the questions in the group, or you can ask questions through YouTube only. Thank you.